ಇದೇನೋ ನನಗೊಂದು ಎಮೋಷನ್. ಇದರೊಳಗೆ ಪುಟ್ಟದಾದಂಥ ಲಿಂಗು ಇದೆ. ನಂಗೆ ಇದು ಶೂಟಿಗೆ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ನಾನು ಯೂಸ್ ಮಾಡೋದೇ ನೋಡಿ ಒಂದು ಕನ್ಸಿಲರು ಕಸ್ಟಮೈಸ್ ಮಾಡಿಸಿ ಕೊಟ್ಟಂಥ ಬ್ಯಾಗ್ ಇದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಇದು ಉಳೀತು ಆ್ಯಂಡ್ ನನಗೂ ಇಷ್ಟ ಆಯಿತು, ಅದಕ್ಕೆ ನಾನೇ ಇಟ್ಕೊಂಡಿದ್ದೀನಿ ಪರ್ಸ್ನಲ್ ಯೂಸ್ಗೆ ಅಂತ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಆ್ಯಕ್ಚುಲಿ ಬೋರಿಂಗ್ ವ್ಲಾಗ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ನನಗೆ ಈ ಕಾನ್ಸೆಪ್ಟ್ಗಳು ಇಷ್ಟನೇ ಆಗದಿರೋ ವ್ಲಾಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಆನೆಸ್ಟ್ಲಿ. ಮತ್ತು ಯಾಕೆ ಮಾಡ್ತಿದ್ದೀರಮ್ಮ ಅಂತ ಕೇಳಬೇಡಿ. ಕೆಲವೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ಆ ಕಲೆಕ್ಷನ್ ತೋರಿಸಿ ಈ ಕಲೆಕ್ಷನ್ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ಹೋಪ್ ಈ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗ್ಬೋದೇನೋ. ಅದು ನಾನು ತುಂಬ ವರ್ಷಗಳಿಂದ ಏನೋ ಚಿಕ್ಕ ಪುಟ್ಟು ಒಂದೊಂದೇ ಕಲೆಕ್ಟ್ ಮಾಡಿಬಿಟ್ಟು ಇನ್ನೊಂದು 10-15 ಬ್ಯಾಗ್ಸ್ ಇದೆ, ಅದ್ರ ಕಲೆಕ್ಷನ್ ತೋರಿಸ್ತೀನಿ. ಅದರೊಟ್ಟಿಗೆ ವಾಟ್ಸ್ ಇನ್ ಮೈ ಬ್ಯಾಗ್ ಆ್ಯಕ್ಚುಲಿ ತುಂಬ ಒಂಥರ ಮಜಾ ಅಂತ ಅನಿಸುತ್ತೆ. ನಾನು ಈ ಹಿಂದೆ ಬೇರೆ ಬೇರೆ ಚಾನಲ್ಗಳಿಗೆ ಸುಮಾರು ವರ್ಷಗಳಿಂದ ಮಾಡಿದ್ದೀನಿ. ಆದರೆ ನಾನು ಇವಾಗ ಯೂಶ್ವಲಾಗಿ ಏನು ಕ್ಯಾರಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿನೇ ನಾವು ಡಂಪ್ ಮಾಡಿರ್ತೀವಿ ನಮ್ಮ ಬ್ಯಾಗ್ಗಳಲ್ಲಿ. ನನ್ನ ಹತ್ರ ಒಂದು 2-3 ಡಿಫ್ರೆಂಟ್ ವೆರೈಟಿ ಇದೆ ಅಂತ ಭಾವಿಸ್ತೀನಿ. ಬಿಕಾಸ್ ಎಲ್ಲೇ ಹೋದಾಗಲೂ ಇದೆಲ್ಲಿ ತೊಗೊಂಡ್ರಿ, ಇದು ಮಜವಾಗಿದೆ, ಇದು ಚೆನ್ನಾಗಿ ಯೂಸ್ ಆಗುತ್ತಲ್ಲ ಅಂತ ಹೇಳಿದ್ದಾರೆ. ಸೊ ಇವತ್ತು ಮೊದಲನೇದಾಗಿ ವಾಟ್ಸ್ ಇನ್ ಮೈ ಬ್ಯಾಗಿಂದ ಶುರು ಮಾಡ್ತೀನಿ. ಹಾಗೆಯೇ ನನ್ನ ಹತ್ರ ಇರೋ ಒಂದು ಪುಟ್ಟ ಬ್ಯಾಗ್ ಕಲೆಕ್ಷನ್ಸ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ವಾಟ್ಸ್ ಇನ್ ಮೈ ಬ್ಯಾಗ್ ಶುರು ಮಾಡೋದಕ್ಕಿಂತ ಮುಂಚೆ ಇದು ನನ್ನ ಕರೆಂಟ್ ಫೇವ್ರೇಟ್ ಬ್ಯಾಗ್. ಎಲ್ರಿಗೂ ಗೊತ್ತಿರುತ್ತೆ, ಯಾವುದೋ ಒಂದು ಬ್ಯಾಗ್ನ ಹಿಡ್ಕೊಂಬಿಟ್ಟಿರ್ತೀವಿ ಹುಡುಗಿಯರು. ಅದು ಯಾಕೆ ಹಿಡ್ಕೊಂಡಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಅದೇನೋ ಒಂಥರ ಈಗ ಒಂದು ಸ್ವಲ್ಪ ದಿನ ಅದೇ ಆ ಬ್ಯಾಗ್ ಏನಾದರೂ ಒಂದು ಅವಸ್ಥೆ ಆಗೋ ತನಕನೂ ನಾವು ಅದನ್ನೇ ಯೂಸ್ ಮಾಡೋದು. ಸೊ ಸದ್ಯಕ್ಕೆ ಈ ಒಂದು ಆಲ್ಡೋ ಅವರ ಬ್ಯೂಟಿಫುಲ್ ಬ್ಯಾಗ್ನ ನಾನು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ನನ್ನ ಬಜೆಟ್ಗಲ್ಲ ಇದು ಅಂತ ಹೇಳಿ ನಾನು ಬಿಟ್ಟು ಬಂದಿದ್ದೆ. ನನಗೆ ಯೂಶ್ವಲಿ ಬ್ಯಾಗ್ಗಳಿಗೆ ಮತ್ತು ಈ ಕೆಲವೊಂದಕ್ಕೆಲ್ಲ ನಂಗೆ ಜಾಸ್ತಿ ದುಡ್ಡು ಹಾಕೋಕ್ಕೆ ಅಷ್ಟೊಂದು ಮನಸ್ಸೊಪ್ಪಲ್ಲ. ಅಯ್ಯೋ, ಯಾಕಂದರೆ ಒಂದು 5-6 ತಿಂಗಳಿಗೆ ಅಲ್ಲೇ ಮನ್ಸು ಚೇಂಜ್ ಆಗಿರುತ್ತೆ. ಈ ಬ್ಯಾಗ್ ಬೇಡ, ಬೇರೆ ಯಾವ್ದಾದ್ರು ಚೆನ್ನಾಗಿರೋ ಬ್ಯಾಗ್ ಯೂಸ್ ಮಾಡೋಣ ಅಂತ ಅನಿಸುತ್ತೆ, ಹಳೆ ಬ್ಯಾಗ್ ಅನಿಸ್ತಿರುತ್ತೆ. ಸೊ ಹಾಗಾಗಿ ಆದ್ರೂ ಏನೋ ದೊಡ್ಡ ಮನ್ಸು ಮಾಡಿಬಿಟ್ಟು ಒಂದು ಬ್ಯಾಗ್ ನಮ್ಮ ಮನೆಯವ್ರು ಕೊಡಿಸಿದ್ರು, ಇನ್ನೊಂದು ಬ್ಯಾಗ್ ನಮ್ಮ ಅಮ್ಮ ಕೊಡಿಸಿದ್ದು, ಹಾಗೆ ಇದೇ ಥರನೇ ಆಗಿರೋದು ಕಲೆಕ್ಷನ್ಸು. ಸೊ ಈ ಬ್ಯಾಗ್ ಒಳಗೆ ನಾನು ಯೂಶ್ವಲಿ ಏನೇನು ಕ್ಯಾರಿ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಆಯಿತಾ? ಮೊದಲು ನನ್ನ ಹತ್ರ ಈ ರೀತಿ 2 ಬುಕ್ ಇರುತ್ತೆ. ಯಾವಾಗಲೂ ಈ ಥರ ಬುಕ್ ಇದ್ದೇ ಇರುತ್ತೆ, ಪೆನ್ ಇರುತ್ತೆ. ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಏನಾದರೂ ನಾವು ಅಂದ್ಕೊಂಡಿರ್ತೀವಿ, ಅದನ್ನು ನೀವೇನೇನೇ ಮೊಬೈಲೇ ಇದು ನಮ್ಮ ಕನ್ವೆನ್ಷನಲ್ ಮೆಥಡ್ ಏನಿದೆ, ನಾವು ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳೋದು, ಅದೇ ಯಾವಾಗಲೂ ಉಳಿಯೋದು. ನನಗಂತರೂ ಬುಕ್ಕಲ್ಲಿ ಏನಾದರೂ ಬರೀದೇ ಇದ್ದರೆ ಒಂಥರ ಹಿಂಸೆ ಅನಿಸುತ್ತೆ. ನನಗೇನೇ ನಾಳೆ ಏನಿದೆ ಅಥವಾ ನಾನು ಏನು ಮಾಡಬೇಕು ಇವತ್ತು, ನಾನು ಏನಾದರೂ ವಸ್ತುಗಳನ್ನು ತರಬೇಕು ಅಂದ್ರೂ ನಾನು ಬುಕ್ಕನ್ನೇ ಬಳಸೋದು. ಸೊ ಹಾಗಾಗಿ ಇವೆರಡು ಬುಕ್ ಯಾವಾಗಲೂ ನನ್ನೊಟ್ಟಿಗಿರುತ್ತೆ. ಇನ್ನು ಟಿಶ್ಯೂ ಪೇಪರ್ಸ್, ಚಿಕ್ಕ ಟಿಶ್ಯೂ ಪೇಪರ್ಸು, ಇದನ್ನು ಯಾವಾಗಲೂ ಟಿಶ್ಯೂ ಪೇಪರ್ನ ಕ್ಯಾರಿ ಮಾಡ್ತೀನಿ. ಇದು ಯಶು ಅವರ ಫ್ರೆಂಡ್ನ ವೈಫ್ ನನಗೆ ಗಿಫ್ಟ್ ಮಾಡಿದ್ದು. ತುಂಬ ಪ್ರೀತಿಯಿಂದ ಗಿಫ್ಟ್ ಮಾಡಿದ್ದಾರೆ. ಇದು ಒಂದಿದೆ, ಹಾಗೆಯೇ ಇದು ದೊಡ್ಡ ಸೈಜ್ ಒಂದಿದೆ. ತುಂಬ ಬ್ಯೂಟಿಫುಲ್ ಆಗಿದೆ, ಯೂಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಸೊ ಅವ್ರ ಹೆಸರು ಮರ್ತಿದ್ದೀನಿ, ಸೋ ಸಾರಿ. ಇದರಲ್ಲಿ ನಾನು ಅಂತೆಲ್ಲ ಭಾಳ ಜನ ಕ್ಯಾರಿ ಮಾಡ್ತಿರ್ತೀರಾ, ಅಪ್ಪ ಅಮ್ಮನ ಫೋಟೋನೋ ಅಥವಾ ದೇವ್ರ ಫೋಟೋನೋ ಏನಾದರೂ. ಸೊ ನಾನು ಯಾವಾಗಲೂ ದೇವ್ರನ್ನ ಕ್ಯಾರಿ ಮಾಡ್ತೀನಿ. ಇದು ನಾನು ನನ್ನ ಮಗಳಿಗೆ ಮೊದಲು ಹಾಕಿದಂಥ ಕರಡಿಗೆ. ಇದೇನೋ ನನಗೊಂದು ಎಮೋಷನ್. ಇದರೊಳಗೆ ಪುಟ್ಟದಾದಂಥ ಲಿಂಗು ಇದೆ. ಇದು ಯಾವಾಗಲೂ ನನ್ನೊಟ್ಟಿಗಿರಲಿ ಅಂತ ಕ್ಯಾರಿ ಮಾಡ್ತೀನಿ. ಇನ್ನು ಈ ಪೌಚಲ್ಲಿ ನಾನು ಒಂದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಹಾಗೆಯೇ ಸಿರಮ್, ಹಾಗೆಯೇ ಈ ಥರ ಒಂದೆರಡು ಏನಂತಾರೆ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಆಮೇಲೆ ಈ ಥರ ಸನ್ಸ್ಕ್ರೀನು ಇದೆಲ್ಲ ಇಟ್ಕೊಂಡಿರ್ತೀನಿ. ಇನ್ನು ಇತ್ತೀಚೆಗೆ ನನಗೆ ಹಿಮಾಲಯ ಅವರ ಈ ಸಿರಮ್ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಇದು ಹಿಮಾಲಯ ಅವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದು ಒಂದು ರೀತಿ ತುಂಬ ಲೈಟ್ ವೆಯ್ಟ್ ಇದೆ, ಈ ಸೈಜ್ ಕೂಡ ಚಿಕ್ಕದಿದೆ, ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ. ಯೂಶಲಿ ಸನ್ ಎಕ್ಸ್ಪೋಷರ್ ಇಂದ ಕಪ್ಪು ಕಲೆಗಳು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಮೊಡವೆಗಳಿಂದ ಚರ್ಮ ಹಾಳಾಗಿರುತ್ತೆ. ಈ ತರದ ಸಮಸ್ಯೆಗಳಿಗೆ ಒಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಹಿಮಾಲಯರವರ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಇದು ಸಖತ್ ಲೈಟ್ ವೇಟ್ ಆಗಿದೆ, ಹಾಗಾಗಿ ಕ್ವಿಕ್ ಆಗಿ ಸ್ಕಿನ್ ಗೆ ಅಬ್ಸಾರ್ಬ್ ಆಗುತ್ತೆ, ಕ್ಲಿಯರ್ ಅಂಡ್ ರೇಡಿಯಂಟ್ ಸ್ಕಿನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ನನಗೂ ಕೂಡ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಲ್ನೆಸ್ ಆಗಿರ್ಬೋದು, ಇದನ್ನ ರಿಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಯೂಸ್ಫುಲ್ ಆಗಿದೆ. ಇದರಲ್ಲಿ 100% ಒರಿಜಿನಲಿ ಸೋರ್ಸ್ಡ್ ಟರ್ಮರಿಕ್ ಇದೆ. ಅಂದ್ರೆ ಈ ಸಿರಮ್
ಸಿರಮ್ನ ಸ್ವರಸಾ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ನಿಂದ ಮಾಡಿದ್ದಾರೆ. ಇದರಿಂದ ಅರಿಶಿಣದ ಪೂರ್ಣ ಸಾಮರ್ಥ್ಯವನ್ನು ಉಳಿಸಿಕೊಂಡು ಕೆಲಸ ಮಾಡುತ್ತೆ. ಹಾಗೆಯೇ ಇದರಲ್ಲಿ 10% ಗ್ಲೈಕಾಲಿಕ್ ಆಸಿಡ್ ಹಾಗೆಯೇ 2% ನಿಯಾಸಿನಮೈಡ್ ಇದೆ. ಸೊ ಇದು ಬೆಸ್ಟ್ ಆಫ್ ನೇಚರ್ ಅಂಡ್ ಸೈನ್ಸ್ ಅಂತ ಹೇಳ್ಬೋದು. ಜೊತೆಗೆ ನ್ಯಾಚುರಲ್ ಆಗಿ ಡಾರ್ಕ್ ಸ್ಪಾಟ್ಸ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. 2 to 3 ಡ್ರಾಪ್ಸ್ ಆಫ್ ಸಿರಮ್ ನ ಜೆಂಟಲ್ ಆಗಿ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಸ್ಕಿನ್ ಕೇರ್ ರೂಟೀನ್ ನ ಫಿನಿಶ್ ಮಾಡಬಹುದು. ಹಾಗೆಯೇ ಈ ಪ್ರಾಡಕ್ಟ್ಸ್ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇದೆ. ಹಿಮಾಲಯ ಅವರ ವೆಬ್ಸೈಟ್ ಹಾಗೆ ಅಪ್ಲಿಕೇಶನ್ ಅಲ್ಲಿ ಕೂಡ ಸಿಗುತ್ತೆ. ಹಾಗೆಯೇ ಇವತ್ತನೇ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 30% ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಈ ಪೌಚ್ ಇಂದು ಆಯಿತು. ಇದು ಒಂದು ರೀತಿ ಬ್ಯೂಟಿಫುಲ್ ಆಯಿತಾ. ಯೂಶಲಿ ನಾನು ಪರ್ಫ್ಯೂಮ್ ಯೂಸ್ ಮಾಡೋದು ಬಹಳ ಕಡಿಮೆ. ನೀವು ನನ್ನ ಹಿಂದಿನ ವ್ಲಾಗ್ಗಳಲ್ಲಿ ನೋಡಿರ್ತೀರ, ನಾನು ಎಸೆನ್ಷಿಯಲ್ ಆಯಿಲ್ನ ಬಳಸಿ ನಾನೇ ಬಾಡಿ ಮಿಸ್ಟ್ ಮಾಡ್ಕೋತೀನಿ. ಸೊ ಇದು ನಾನೇ ಬಾಡಿ ಮಿಸ್ಟ್ ಮಾಡ್ಕೊಂಡಿರುವಂಥದ್ದು ಈ ಥರ ಇರುತ್ತೆ ನೋಡಿ, ಹಿಂಗೆ ಬರುತ್ತೆ ಇದು. ಸೊ ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಈಗ ಸ್ವಲ್ಪ ಖಾಲಿಯಾಗಿದೆ, ಇದು ಇಲ್ಲಿಗೆ ಬಂದು ನಿಂತಿದೆ, ಇಷ್ಟೇ ಇದೆ. ಸೊ ಯೂಶಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ತನಕ ನೀರು ಹಾಕೋತೀನಿ. ನೀರು ಹಾಕಿ ಒಂದು 5 ರಿಂದ 6 ಡ್ರಾಪ್ ನನಗೆ ಇಷ್ಟ ಆಗಿರುವಂತಹ ಎಸೆನ್ಷಿಯಲ್ ಆಯಿಲ್ನ ಇದರೊಳಗೆ ಹಾಕ್ಬಿಟ್ರೆ ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ನನ್ನ ಒಂದು ಬಾಡಿ ಮಿಸ್ಟ್ ರೆಡಿ. ಅದು ಬೇರೆ ಪಾಪು ಬೇರೆ ಇದೆ ಅಲ್ಲ, ಸೊ ಹಾಗಾಗಿ ನನಗೆ ಮುಂಚೆನೇ ಪರ್ಫ್ಯೂಮ್ ಇಷ್ಟ ಆಗಲ್ಲ, ಈಗಂತೂ ಇನ್ನೂ ಪರ್ಫ್ಯೂಮ್ ಇಷ್ಟ ಆಗ್ತಿಲ್ಲ. ಸೊ ಯೂಶಲಿ ನಾನು ಸ್ಯಾಂಡ್ಲ್ವುಡ್ಡು ಅಥವಾ ರೋಸೋ ಯಾವುದಾದ್ರೂ ಒಂದು ಆ ರೀತಿ ಎಸೆನ್ಷಿಯಲ್ ಆಯಿಲ್ನ ಬಳಸಿ ಪರ್ಫ್ಯೂಮ್ ಮಾಡ್ಕೋತೀನಿ. ಇದು ನಾನು ಅಮೆಝಾನಲ್ಲಿ ತರಿಸಿದ್ದು. ನೀವು ಕೂಡ ಚಿಕ್ಕ ಒಂದು ಪರ್ಫ್ಯೂಮ್ ಬಾಟಲ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಡೆಫಿನೆಟ್ಲಿ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಇದೆ. ಇದು ನಂಗೆ ತುಂಬ ಯೂಸ್ ಆಗಿದೆ. ಸೊ ಇದು ಒಂದು ಒಂದು ಕಟ್ಟಿಗೆ ಕೋಮ್ನ ಬಳಸಿ ಆನೆಸ್ಟ್ಲಿ ಇದೊಂಥರ ತುಂಬ ಜನಕ್ಕೆ ಹೇರ್ ಫಾಲ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಸಮಸ್ಯೆ ಆಗ್ತಿರುತ್ತಲ್ಲ, ದಯವಿಟ್ಟು ಕಟ್ಟಿಗೆ ಕೋಮ್ ಬಳಸಿ. ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಕಟ್ಟಿಗೆ ಕೋಮ್. ಇನ್ನು ಈ ಪೌಚ್ ನಾನು ಇವಾಗ ಎಲ್ಲಿ ಹೋದ್ರೂ ತೊಗೊಂಡು ಅಂಥ ನನ್ನ ಫೇವ್ರೆಟ್ ಪೌಚ್ ಆಗಿದೆ ಇದು. ಇದೇನಪ್ಪ ಅಂದರೆ ಇದರಲ್ಲಿ ಒಂದು ಪುಟ್ಟ ಮಿರರ್ ಇದೆ, ಜೊತೆಗೆ ಚಿಕ್ಕದಾಗಿ ನಮ್ಮ ಮೇಕಪ್ ಐಟಮ್ಸ್ನ ಇಟ್ಕೊಂಡು ಹೋಗ್ಬೋದು. ನಾವು ಯೂಶಲಿ ನೋಡಿ ಈ ಥರ ಇಷ್ಟೇ, ಇದು ಹೀಗೆ ನೀವು ಲೈಟ್ ಕೂಡ ಚೇಂಜ್ ಮಾಡ್ಕೊಬೋದು. ನನಗೆ ಇದು ಶೂಟಿಗೆ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ನಾನು ಯೂಸ್ ಮಾಡೋದೇ ನೋಡಿ, ಒಂದು ಕನ್ಸಿಲರು, ಇದರಲ್ಲಿ ಸ್ವಲ್ಪ ಫೌಂಡೇಶನ್ ಇದೆ, ಇದರಲ್ಲಿ ಸ್ವಲ್ಪ ಮಾಯ್ಶ್ಚರೈಸರ್ ಇದೆ, ಇದರಲ್ಲಿ ಲಿಪ್ಸ್ಟಿಕ್ ಇದೆ, ಇಲ್ಲೊಂದು ಕಾಜಲ್ ಇದೆ, ಒಂದು ಎಕ್ಸ್ಟ್ರಾ ಇಯರಿಂಗ್ಸ್ ಇದೆ, ಪೌಡ್ರ್ ಪ್ಯಾಡ್ ಇದೆ, ಮುಗ್ದೇ ಹೋಯ್ತು. ಇಷ್ಟಿಟ್ಕೊಂಬಿಟ್ರೆ ನನಗೆ ನಾನು ಇದನ್ನು ತೊಗೊಂಡು ಎಲ್ಲಾದರೂ ಹೊರಗಡೆ ಹೋಗ್ಬೋದಾದ್ರೂ ರಪ್ಪಂತ ಹೊರಗಡೆ ಹೋಗ್ಬೋದು. ಈವನ್ ಶೂಟಲ್ಲಿ ಟಚಪ್ ಅಂತ ಅಂದ್ರೂ ಸಾಕು, ಇದೊಂದು ಪುಟ್ಟ ಬಾಕ್ಸ್ ಕ್ಯಾರಿ ಮಾಡಿದ್ರೆ ನನಗೆ ಬೇಜಾನಾಗೋಯ್ತು. ಸೊ ಇದು ನನ್ನ ಕರೆಂಟ್ ಫೇವ್ರೆಟ್ ಬಾಕ್ಸ್. ಇನ್ನೇನಿದೆ, ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮುಂಚೆ ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ದೆ, ಈಗಲೂ ಒಂದು ಸ್ಯಾನಿಟೈಸರ್ ಯಾವಾಗಲೂ ಇಟ್ಕೊಂಡಿರ್ತೀನಿ. ಬಟ್ ಸ್ಯಾನಿಟೈಸರ್ ನಂಗೆ ಏನಾಗುತ್ತೆ ಅಂದರೆ, ಪಾಪು ಯಾವಾಗಲೂ ಇರ್ತಾಳಲ್ವಾ, ಇದು ಕೂಡ ಕೆಮಿಕಲ್ಲೇ, ಎಲ್ಲೋ ಒಂದು ಕಡೆ ನನಗೆ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಆಮೇಲೆ ಏನಾದರೂ ನಾನು ಸ್ವಲ್ಪ ಕೈಯಲ್ಲಿ ಜಾಸ್ತಿ ಸ್ಪೂನೆಲ್ಲ ಯೂಸ್ ಮಾಡಲ್ಲ. ಸೊ ಅವಾಗ ಸುಮ್ಮನೆ ಕೆಮಿಕಲ್ ಒಳಗೆ ಹೋಗುತ್ತೆ ಅಂತ ಕಾನ್ಸ್ಟೆಂಟಾಗಿ ಯಾವಾಗಲೂ ತಲೆಯಲ್ಲಿ ಕೊರಿತಾ ಇತ್ತು. ಸೊ ಅದಕ್ಕೆ ಇತ್ತೀಚೆಗೆ ನಾನೇನು ಮಾಡಿದ್ದೇನೆ ಅಂದರೆ, ನನಗೆ ತುಂಬ ಯೂಸ್ ಆಗಿರುವಂಥದ್ದು ಚಿಕ್ಕ ಈ ಥರ ಸೋಪ್ ಟ್ಯಾಬ್ಲೆಟ್ಸ್ ಬರುತ್ತೆ. ಇದು ನಾವೇ ಮನೇಲಿ ಕೂಡ ಮಾಡ್ಕೋಬೋದು, ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ ಈ ಥರ ಪುಟ್ಟ ಟ್ಯಾಬ್ಲೆಟ್ ಬರುತ್ತೆ. ಏನಿಲ್ಲ, ನಾವು ಎಲ್ಲಿರ್ತೀವೋ ಅಲ್ಲಿ ಈ ಥರದೊಂದು ಟ್ಯಾಬ್ಲೆಟ್, ಸೋಪ್ ಟ್ಯಾಬ್ಲೆಟ್ ತೊಗೊಳ್ಳೋದು, ಹ್ಯಾಂಡ್ ವಾಶ್ ಮಾಡೋದು, ಅಲ್ಲಿಗೆ ಮುಗೀತು. ಒಂದು ರೀತಿ ನಮಗೆ ಹ್ಯಾಂಡಿ ಕೂಡ ಇರುತ್ತೆ, ಆಮೇಲೆ ಅದು ಏನೋ ಕೆಮಿಕಲ್ ಏನೋ ಅನ್ನೋ ಥರದ ಟೆನ್ಷನ್ ಕೂಡ ಇರಲ್ಲ. ಸೊ ನನ್ನ ಮಗಳು ಕ್ಯಾರಿ ಮಾಡಬೇಕಾದ್ರೆ ಐ ಥಿಂಕ್ ಇದು ನಂಗೆ ತುಂಬ ಉಪಯೋಗಕ್ಕೆ ಬರ್ತಾಯಿದೆ. ಇದು ಬಿಟ್ಟು ಇನ್ನೇನು, ಇನ್ನೂ ಈ ಹ್ಯಾಂಡ್ ಬ್ಯಾಗ್ ಪುಟ್ಟದು. ಬಟ್ ನಾನೇನಾದರೂ ದೊಡ್ಡ ಹ್ಯಾಂಡ್ ಬ್ಯಾಗ್ ತೊಗೊಂಡೋದ್ರೆ, ಅಥವಾ ಈ ಹ್ಯಾಂಡ್ ಬ್ಯಾಗಿಗೆ ನಾನು ಯಾವಾಗಲೂ ಈ ರೀತಿ ಹಿಂಗೆ ಲಾಕ್ ಮಾಡಿರ್ತೀನಿ. ಇದು ವಾಟರ್ ಕ್ಯಾನ್. ಇದು ನನಗೆ ಯಾಕೆ ಇಷ್ಟ ಅಂದರೆ, ಇದೊಂಥರ ನನಗೆ ಸಿಪ್ಪರ್ ಥರದ್ದು ಎಲ್ಲ ವಾಟರ್ ಕ್ಯಾನ್ ಸಖತ್ ಇಷ್ಟ ಆಗುತ್ತೆ. ಬ್ಯೂಟಿಫುಲ್ ಆಗಿದೆ ನೋಡೋದಕ್ಕೆ. ಐ ಥಿಂಕ್ ಇನ್ನೊಂದು 5-6 ತಿಂಗಳು ಹೋದರೆ ಇದು ನನ್ನ ಮಗಳು ಯೂಸ್ ಮಾಡ್ತಾಳೆ. ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದು ಏನಂತಾರೆ, ಎಲ್ಲ ಹುಡುಗಿಯರಿಗೂ ಒಂದು ದೊಡ್ಡ ಬ್ಯಾಗ್ ಒಳಗಡೆ ಒಂದು ಪುಟ್ಟ ಬ್ಯಾಗ್ ಇರುತ್ತೆ, ಅದೇ ಒಂಥರ ಜೀವಾಳ. ID ಕಾರ್ಡ್ಗಳು ಮತ್ತು ಈ ಪರ್ಸ್ನಲ್ ಕಾರ್ಡ್ಗಳು ಎಲ್ಲ ಇದರೊಳಗಿದೆ.
ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಹೂವು ಇದೆ. ಸೊ ಎಲ್ಲ ಇದರೊಳಗಿದೆ. ಇಲ್ಲಿ ಮುಂದೆ ಸ್ವಲ್ಪ ರಬ್ಬರ್ ಬ್ಯಾಂಡ್ಗಳು ಮತ್ತು ಚೇಂಜ್ಗಳನ್ನು ಇಟ್ಕೊಂಡಿರ್ತೀನಿ. ಇದು ಕೂಡ ಸಖತ್ತಾಗಿದೆ, ಕ್ಯೂಟಾಗಿದೆ ಬ್ಯಾಗು. ಇದು ನಾನು ಇತ್ತೀಚೆಗೆ ಅಂದರೆ ಈಗ ಒಂದು 10 ಡೇಸಿಂದ ತೊಗೊಂಡಿರೋ ಬ್ಯಾಗ್ ಇದು. ಇದಕ್ಕಿಂತ ಮುಂಚೆ ಒಂದು ಬ್ಯಾಗು ನಾನು ಥಿಂಕ್ ಒಂದು 10 ವರ್ಷ ಅದನ್ನೇ ಯೂಸ್ ಮಾಡಿದ್ದೀನಿ ಅನಿಸುತ್ತೆ. ಬೆಂಗಳೂರಿಗೆ ಬಂದಾಗಿಂದ ಅದಿದೆನಮ್ಮ, ಅದು ತೋರ್ಸಮ್ಮ ಅದನ್ನು. ಒಂದೇ ಪೌಚ್ನ ನಾನು ಎಲ್ಲ ಕಡೆ ಹಿಡ್ಕೊಂಡು ಓಡ್ತಿರ್ತಿದ್ದೆ. ಈಗಲೂ ಅದೇನೋ ಒಂಥರ ಎಮೋಷ್ನಲಿ ನಾನು ಅದಕ್ಕೆ ಅಟ್ಯಾಚ್ ಆಗಿದ್ದೀನಿ. ಬಟ್ ಸಾಕು, ಅದು ಪಾಪ, ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಹೇಳಿ ಇತ್ತೀಚೆಗೆ ಎಲ್ಲದನ್ನು ಈ ಬ್ಯಾಗಿಗೆ ಡಂಪ್ ಮಾಡಿ ಈ ಬ್ಯಾಗ್ನ ಯೂಸ್ ಮಾಡ್ತಿದ್ದೀನಿ. ಸಿಕ್ತಾಮ್ಮ? ಇದೇ ನಾನು ಹೇಳಿದ ಬ್ಯಾಗ್. ಇದು ಎಷ್ಟು ಯೂಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇದು ಬರೀ ಬ್ಯಾಗ್ ಅಲ್ಲ, ನನ್ನ ಪಾಲಿಗೆ ಇದೊಂದು ಎಮೋಷನ್. ಸೊ ವಾಟ್ಸ್ ಇನ್ ಮೈ ಬ್ಯಾಗ್ ನೋಡಿದ್ದಾಯಿತು. ಸೊ ನನ್ನ ಹತ್ರ ತುಂಬ ಬ್ಯೂಟಿಫುಲ್ ಆಗಿರೋಂಥ ಬ್ಯಾಗ್ ಕಲೆಕ್ಷನ್ಸ್ ಇದೆ ಅಂತ ಹೇಳಲ್ಲ, ನಾರ್ಮಲ್ ಆಗಿರೋ ಬ್ಯಾಗ್ ಕಲೆಕ್ಷನ್ಸ್ ಇದೆ. ಬಹಳ ವರ್ಷಗಳಿಂದ ಕಲೆಕ್ಟ್ ಮಾಡಿದಂತಹ ಬ್ಯಾಗ್ಗಳು ಇದಿಷ್ಟು ಒಂದು 10 ಇದ್ದಾವೆ ಅಂತ ಹೇಳ್ಬೋದು. ತೀರಾ ಯೂಸ್ ಮಾಡುವಂಥದ್ದು ನನ್ನ ಹತ್ರ ಇರುವಂಥ ನನಗಿಷ್ಟ ಆಗುವಂಥ ಬ್ಯಾಗ್ಗಳು ಇದಿಷ್ಟೇ ಇರೋದು. ಯೂಶ್ವಲಿ ನಾನು ಬ್ರ್ಯಾಂಡೆಡ್ ಬ್ಯಾಗ್ ಅಂತಲೇ ಜಾಸ್ತಿ ನೋಡೋದಕ್ಕೆ ಹೋಗಲ್ಲ. ಯಾವ ಚೆನ್ನಾಗಿ ಕಾಣುತ್ತೋ ಓಕೆ ಅಂತ ಹೇಳಿ ಇಟ್ಕೊಂಡ್ಬಿಡ್ತೀನಿ. ಸೊ ಅದರಲ್ಲಿ ಕೆಲವೊಂದು ಬ್ಯಾಗ್ಗಳನ್ನು ನಿಮಗೆ ತೋರಿಸ್ತೀನಿ. ಮೊದಲು ಈ ದಾಗಾ ಅವರ ಬ್ಯೂಟಿಫುಲ್ ಬ್ಯಾಗ್. ಐ ಥಿಂಕ್ ಇದನ್ನು ನೀವು ನನ್ನ ಹಿಂದಿನ ಹಲವಾರು ವ್ಲಾಗ್ಗಳಲ್ಲಿ ನೋಡಿರ್ತೀರ. ನಾನು ಇವರೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಅವರು ಪ್ರೀತಿಯಿಂದ ಕಸ್ಟಮೈಸ್ ಮಾಡಿಸಿ ಕೊಟ್ಟಂಥ ಬ್ಯಾಗ್ ಇದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಹಾಗೆಯೇ ನೀವು ಈ ಕಡೆ ತೊಗೊಂಡ್ರೆ ನನ್ನ ಹೆಸರಿದೆ ಆದಿತಿ ಅಂತ. ಸೊ ಹಾಗೆಯೇ ನನಗಿದು ಬ್ಯಾಗ್ ತುಂಬ ಸ್ಪೇಷಿಯಸ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಈ ಬ್ಯಾಗ್ನ ಆಲ್ಮೋಸ್ಟ್ ನಾನು ಕ್ಯಾರಿ ಮಾಡೋದು ಈ ಬ್ಯಾಗ್ನ. ಈ ಬ್ಯಾಗ್ ಬಿಟ್ಟರೆ ಅಟ್ಲೀಸ್ಟ್ ನನಗೆ ಇಷ್ಟು ಸೈಜ್ ಆದರೂ ಬೇಕೇ ಬೇಕು. ಇದು ನನ್ನ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು. ಇದು ಬಿಟ್ಟು ಇನ್ನು ಇದು ಆಲ್ಡೋ ಅವ್ರದ್ದು ಗಿಫ್ಟ್ ಮಾಡಿರೋದು. ಸೊ ಹಾಗಾಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದರ್ವೈಸ್ ನನಗೆ ಪರ್ಸ್ನಲಿ ಬ್ಯಾಗ್ಗೆ ಜಾಸ್ತಿ ದುಡ್ಡು ಅಂದರೆ ನನ್ನ ಪರ್ಸ್ನಲ್ ಇದು ಹೇಳ್ತಾ ಇರೋದು. ನಂಗೆ ಅಷ್ಟೊಂದೇನೋ ಇಷ್ಟ ಅನ್ಸಲ್ಲ. ಅಂದರೆ ಚೇಂಜ್ ಮಾಡ್ತಾನೆ ಇರ್ತೀವಿ ಅಥವಾ ಹರಿದೋಗುತ್ತೆ, ಸುಮ್ಮನೆ ಯಾಕೆ ಅಂತ ನಾನು ಯೋಚನೆ ಮಾಡ್ತೀನಿ. ಬಟ್ ಓಕೆ, ಇದು ಕೂಡ ಬ್ಯೂಟಿಫುಲ್ ಆಗಿದೆ. ಇದು ಸುಮಾರು ಯೂಸ್ ಮಾಡಿದ್ದೀನಿ ನಾನು. ಒಂದು ರೀತಿ ಇದ್ರ ಕಲರ್ ನನಗೆ ಒಂಥರ ಕ್ಲಾಸ್ ಅಂತ ಅನಿಸುತ್ತೆ. ಈ ಹಿಡಿಕೆನೂ ಅಷ್ಟೇ ತುಂಬ ಮಜಾ ಅನಿಸುತ್ತೆ. ಈ ಆಲ್ಡೋ ಅವ್ರದ್ದು ಅದೊಂದು ಸ್ಪೆಷಾಲಿಟಿ, ಈ ಥರ ಡಿಫ್ರೆಂಟಾಗಿ ಹ್ಯಾಂಡಲ್ ಇರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಸೊ ಇದು ಒಂದು ಬ್ಯಾಗ್. ಹೋಗ್ಬೇಕಾದ್ರೆ ನಾನು ರಪ್ಪಂತ ತೊಗೊಂಡು ಹೋಗ್ತೀನಿ. ಇದೆಲ್ಲ ಇಲ್ಲೇ ಒರೇನ್ ಮಾಲ್ ಹತ್ರ ಮತ್ತು ಅಲ್ಲಿ ಇಲ್ಲಿ ಎಲ್ಲಾದರೂ ಈ ಸೇಲ್ಸ್ ಅಂತ ಬಂದಿರುತ್ತಲ್ಲ ಅಲ್ಲಿ ತೊಗೊಂಡಿರೋದು. ಇದೆಲ್ಲ ಒಂಥರ ಈ ಟೆಕ್ಸ್ಚರೇ ತುಂಬ ಮಜವಾಗಿದೆ. ಸೊ ಇವೆಲ್ಲ ಓಕೆ. ಇನ್ನು ಸ್ಯಾರಿಗಂದರೆ ಇದು 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 ಇದನ್ನು ತುಂಬ ಜನ ನೋಡಿರ್ತೀರ. ಇದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ಪ್ಯಾಟರ್ನಲ್ಲೇ ಎಲ್ರಿಗೂ ಕೂಡ ಗಿಫ್ಟ್ ಐಟಮಲ್ಲಿ ಗಿಫ್ಟ್ ಬಾಕ್ಸಲ್ಲಿ ಇದನ್ನು ಒಂದನ್ನು ಆ್ಯಡ್ ಮಾಡಿದ್ದೆ. ತುಂಬ ಮುದಾಗಿದೆ ಇದು. ಇದೊಂದು ಉಳೀತು ಆ್ಯಂಡ್ ನನಗೂ ಇಷ್ಟ ಆಯಿತು, ಅದಕ್ಕೆ ನಾನೇ ಇಟ್ಕೊಂಡಿದ್ದೀನಿ ಪರ್ಸ್ನಲ್ ಯೂಸ್ಗೆ ಅಂತ. ಸೊ ಇದೆಲ್ಲ ನೋಡಿ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂದು ನಿಮಿಷ ನೀಟಾಗಿ ತೋರಿಸ್ತೀನಿ. ಸೊ ಇದಿಷ್ಟು ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣ್ತವೆ ಇವೆಲ್ಲ. ಇದು ನಮ್ಮ ಅತ್ತೆಯವರು ಇತ್ತೀಚೆಗೆ ಗೋವಾಗೆ ಹೋದಾಗ ತೊಗೊಂಬಂದು ಕೊಟ್ಟಿದ್ದು. ಇದ್ರದ್ದು ಹ್ಯಾಂಡಲ್ ನೋಡಿ, ನಂಗೆ ಏನೋ ಈ ಥರ ಹ್ಯಾಂಡಲ್ಸ್ ತುಂಬ ಇಷ್ಟ. ಸೊ ಇದು ನಾನು ಶಾಪರ್ ಸ್ಟಾಪಲ್ಲಿ ತಗೊಂಡಿದ್ದು. ಇದು ಇದೇ ಥರ ಹ್ಯಾಂಡಲ್ ನೋಡಿ, ಈ ಥರ ತೆಗಿಬೋದು. ಒಂಥರ ಮಜಾ ಇದೆ ಇದು. ಆಮೇಲೆ ಬಟ್ಟೆನೂ ಅಷ್ಟೇ, ಒಂಥರ ಗೊಬ್ಬರ ಚೀಲ ಇರುತ್ತಲ್ಲ, ಸೊ ಇದು ಗೊಬ್ಬರ ಚೀಲ ಥರ ಇದೆ. ಇದು ನಿಜ ಗೊಬ್ಬರ ಚೀಲದ ಥರನೇ ಅನ್ಸೋದು ನೀವು ಮುಟ್ಟಿದ್ರೆ. ಈ ಗೊಬ್ಬರ ಚೀಲ ಈ ಕಲರ್ ಇದ್ರೆ ಹೆಂಗಿರುತ್ತೋ ಅದೇ ಥರನೇ ಇರೋದು ಬ್ಯಾಗ್. ಬಟ್ ಮಜಾ ಇದೆ, ಹ್ಯಾಂಡಿ ಆಗಿದೆ. ಇನ್ನು ನಾನು ಸಿಕ್ಕಾಪಟ್ಟೆ ಯೂಸ್ ಮಾಡೋ ಬ್ಯಾಗ್ಗಳಲ್ಲಿ ಇದು ಒಂದು. ಇದು ಹೆಂಗಂದರೆ ಕರೆಕ್ಟಾಗಿ ನಂಗೆ ಒಂದು ಮೊಬೈಲು
ನಂದು ಅಂದರೆ ಏನು ತಕ್ಷಣಕ್ಕೆ ನಾನು ಏನಾದರೂ ಶಾಪಿಂಗ್ ಹೋಗಬೇಕಂದ್ರೆ ಇದು ಬ್ಯೂಟಿಫುಲ್ ಬ್ಯಾಗ್, ನೋಡೋದಕ್ಕೂ ಬ್ಯೂಟಿಫುಲ್ ಆಗಿದೆ ಮತ್ತು ನೀಟಾಗಿ ಹಿಡಿಸುತ್ತೆ, ಒಂಥರ ಅಗಲ ಇದೆ ಅಲ್ಲ, ಸೊ ನೀಟಾಗಿ ಇದು ಎಲ್ಲ ಐಟಮ್ಸ್ನೂ ಹಿಡಿಸುತ್ತೆ ನನಗೆ. ನನ್ನ ಪೌಚು, ಚಿಕ್ಕ ಪೌಚು, ಮೊಬೈಲು, ಅದು ಏನೇನು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ನೀಟಾಗಿ ಹಿಡಿಸುತ್ತೆ. ಸೊ ಹಂಗಾಗಿ ತುಂಬ ಬಳಸೋ ಬ್ಯಾಗ್ಗಳಲ್ಲಿ ಇದೂ ಒಂದು. ಇನ್ನು ಈ ಬ್ಯಾಗ್ ನೀವು ನೋಡಿದ್ರಿ, ಇತ್ತೀಚೆಗೆ ನನ್ನ ಕರೆಂಟ್ ಫೇವ್ರೆಟ್ ಬ್ಯಾಗ್ ಅಂದರೆ ಇದು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ನಂಗೆ ಗೊತ್ತಿಲ್ಲ ಸ್ಕ್ರೀನ್ ಮೇಲೆ ಹೆಂಗೆ ಕಾಣುತ್ತೆ ಅಂತ, ಬಟ್ ಪರ್ಸ್ನಲಿ ನೀವು ನೋಡಬೇಕಂದ್ರೆ ತುಂಬ ಒಂಥರ ಬ್ಯೂಟಿಫುಲ್, ಕ್ಯೂಟ್ ಅಂತ ಅನಿಸುತ್ತೆ. ಒಂಥರ ಹುಡುಗಿ ಫೀಲಿಂಗ್ ಥರ ಇದು ಬ್ಯಾಗು. ಇದನ್ನು ಕೂಡ ನೋಡ್ಬೋದು ನೀವು, ಇದೇ ಥರ ಇದೆ ಹಿಡಿಕೆ. ನಂಗೆ ಈ ಥರ ಹಿಡಿಕೆ ಅಂದರೆ ತುಂಬ ಇಷ್ಟ. ಸೊ ಎಸ್, ಇದೊಂದು. ಸೊ ಇದಾಗಿತ್ತು ನನ್ನ ಒಂದು ಬ್ಯಾಗ್ ಕಲೆಕ್ಷನ್ಸ್. ಆ್ಯಕ್ಚುಲಿ ನಂಗೆ ಈ ಥರ ಬ್ಯಾಗ್ ಕಲೆಕ್ಷನ್ಸು, ಜುವೆಲ್ ಕಲೆಕ್ಷನ್ಸು ಅದೆಲ್ಲ ಸ್ವಲ್ಪ ಓಕೆ ನನಗೇನು, ಯಾಕಂದರೆ ಇದರಲ್ಲಿ ಏನೋ ಅಷ್ಟೊಂದು ಕ್ರಿಯೇಟಿವಿಟಿ ಅಥವಾ ಏನೋ ನಾನು ಹೊಸದಾಗೇನೋ ಮಾಡೋ ಅಂಥದ್ದೇನೂ ಇರೋದಿಲ್ಲ. ಹಾಗಾಗಿ ನಂಗೆ ಅಷ್ಟೊಂದು ಪರ್ಸ್ನಲಿ ಏನು ಇಲ್ಲ. ಬಟ್ ತುಂಬ ಜನ ಕೇಳ್ತಿದ್ರಲ್ಲ, ಅಟ್ಲೀಸ್ಟ್ ಯಾವುದಾದ್ರೂ ಏನಾದರೂ ಒಂದು ವಾಚ್ ಕಲೆಕ್ಷನ್ ಏನಾದರೂ ಒಂದು ತೋರಿಸೋಣ ಅಂತ ಅನ್ನಿಸ್ತು. ನನ್ನ ಹತ್ರ ಇದ್ದಿದ್ರಲ್ಲೇ ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಅಂತ ಇದ್ದಿದ್ದು ಬ್ಯಾಗೇನೆ. ಹಾಗಾಗಿ ಈ ಒಂದು ಪುಟ್ಟ ಕಲೆಕ್ಷನ್ನ ತೋರಿಸಿದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಮುಂದಿನ ವ್ಲಾಗ್ ಆದಷ್ಟು ಬೇಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ವರ್ಷಕ್ಕೆ ನಾನು ಹೊಸ ರೀತಿಯ ವಸ್ತುಗಳನ್ನು ತರಿಸಿದ್ದೀನಿ. ಬಾಗಿನ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದೆಲ್ಲದ್ರ ಬಗ್ಗೆ ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ. ಈ ವರ್ಷ, ಹೋದ ವರ್ಷ ಬಹಳ ಜನರು ಮನೆಗೆ ಪ್ರೀತಿಯಿಂದ ಬಂದಿದ್ದರು. ಈ ವರ್ಷ ಪಾಪು ಇರೋದ್ರಿಂದ ಐ ಡೋಂಟ್ ನೋ ನಾನು ಏನು ಅಂತ ಇನ್ನೂ ನನಗೆ ಗೊತ್ತಾಗ್ತಾ ಇಲ್ಲ, ಪ್ಲ್ಯಾನ್ ಮಾಡ್ತಾ ಇಲ್ಲ. ಏನು ಪ್ಲ್ಯಾನಿಂಗ್ ನಡೀತಾ ಇದೆ. ಸೊ ನೋಡೋಣ. ಎಸ್, ಇದಿಷ್ಟು ಹೇಳ್ತಾ ಯಾವಾಗಲೂ ನಗ್ತಾ ಇರಿ, ಒಳ್ಳೆ ದಿನ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ದಿನ ಮಾತಾಡಿ. ಲಾಟ್ಸ್ ಆಫ್ ಲವ್. ಬಾಯ್.